ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಸ್ ಮಕ್ಕಳಿಗೆ ಅಪ್ಪಿತಪ್ಪಿಯೂ ಈ ಆಹಾರಗಳನ್ನು ಕೊಡಬೇಡಿ. ಕೆಲವು ಆಹಾರಗಳು ಮಕ್ಕಳು ಸುಲಭವಾಗಿ ತಿಂತಾರೆ, ಗಲಾಟೆ ಮಾಡೋದಿಲ್ಲ ಅಂತ ಪೋಷಕರು ಕೊಟ್ಟುಬಿಡ್ತಾರೆ. ಆದರೆ ಇವುಗಳನ್ನು ಮಕ್ಕಳು ತಿಂದರೆ ನಾನಾ ಕಾಯಿಲೆಗಳಿಂದ ಬಳಲುವುದು ಖಂಡಿತ. ಇನ್ನೂ ಕೆಲವೊಮ್ಮೆ ಇವು ದೀರ್ಘಕಾಲದವರೆಗೆ ದೊಡ್ಡವರಾದ ಮೇಲೂ ಅದರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಲ್ಲವು. ಕಾಲಕ್ಕೆ ತಕ್ಕಂತೆ ನಮ್ಮ ಆಹಾರ ಪದ್ಧತಿಗಳು ಬದಲಾಗುತ್ತಲೇ ಇರುತ್ತವೆ. ಇದನ್ನು ಈಗಿನ ಪೋಷಕರು ಸರಿಯಾಗಿ ತಿಳಿದುಕೊಳ್ಳಲೇಬೇಕು. ಆಗ ಮಾತ್ರ ಮಕ್ಕಳ ಆರೋಗ್ಯ ಉತ್ತಮವಾಗಿ ಇರುವಂತೆ ನೋಡಿಕೊಳ್ಳಬಹುದು. ನಾವು ಮಕ್ಕಳಿಗೆ ಒಳ್ಳೆಯದು ಎಂದುಕೊಳ್ಳುವ ನಾನಾ ಆಹಾರಗಳು ಕಾಯಿಲೆಗೆ ತಂದೊಡ್ಡಬಹುದು. ಮಕ್ಕಳಿಗೆ ತಿನ್ನೋ ಏನಾದರೂ ಕೊಡೋದು ಅಂದರೆ ಮೊದಲು ನೆನಪಾಗೋದೇ ಚಾಕೊಲೇಟು. ಮಕ್ಕಳಿಗೆ ಇಷ್ಟ ಆಗಲಿ ಅಂತಲೇ ಚಾಕೊಲೇಟ್ಗಳಲ್ಲಿ ಬಗೆ ಬಗೆಯ ಸಿಹಿಗಳನ್ನು ಬೆರೆಸಿರುತ್ತಾರೆ. ಜೊತೆಗೆ ಮಿಲ್ಕ್ ಸಾಲಿಡ್ ಕೂಡ ಇರುತ್ತದೆ. ಆದರೆ ಡಾರ್ಕ್ ಚಾಕ್ಲೇಟ್ ಮಾತ್ರ ಒಳ್ಳೆಯದು ಅಂತಾರೆ ಡಾಕ್ಟರ್. ಬಹುಶಃ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿನ್ನೋ ತಿಂಡಿ ಅಂದರೆ ಆಲೂಗೆಡ್ಡೆ ಚಿಪ್ಸ್. ಆದರೆ ಈ ಚಿಪ್ಸಿನಲ್ಲಿ ಉಪಯೋಗವಾಗುವಂತಹ ಯಾವ ಅಂಶವೂ ಇಲ್ಲ. ಎಣ್ಣೆ, ಉಪ್ಪು ಮತ್ತು ಆಲೂಗೆಡ್ಡೆಯ ಕಾರ್ಬೋಹೈಡ್ರೇಟ್ಗಳು ಯಥೇಚ್ಛವಾಗಿ ಇರೋ ಚಿಪ್ಸ್ ಖಂಡಿತ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರ ಬದಲು ಮನೆಯಲ್ಲೇ ಮಾಡಿದ ಪಾಪ್ಕಾರ್ನ್ ಅಥವಾ ಆಲೂಗೆಡ್ಡೆ ಫ್ರೈ ಕೊಡುವುದು ಉತ್ತಮ. ಕ್ಯಾಂಡಿ ಮತ್ತು ಈ ಬಗೆಯ ತಿಂಡಿಗಳಂತೂ ಸಕ್ಕರೆ ಬಿಟ್ಟರೆ ಬೇರೆ ಏನೂ ಇರಲ್ಲ. ಪೋಷಕಾಂಶಗಳಂತೂ ಸ್ವಲ್ಪವೂ ಇಲ್ಲದಂಥ ವಸ್ತುಗಳಿವು. ಇವುಗಳನ್ನು ನೀಡೋ ಬದಲು ಮಕ್ಕಳಿಗೆ ಹಣ್ಣುಗಳನ್ನು ಕೊಡೋದು ಮಕ್ಕಳಲ್ಲಿ ಸಣ್ಣ ವಯಸ್ಸಿಗೆ ಬೊಜ್ಜು ಬರೋದಕ್ಕೆ ಏನೆಲ್ಲ ಬೇಕೋ ಅವೆಲ್ಲವೂ ಈ ಪಿಜ್ಜಾ, ಬರ್ಗರ್, ಫ್ರೆಂಚ್ ಫ್ರೈ ಮಕ್ಕಳಿಗೆ ಬಹಳ ರುಚಿಯಾದ ತಿನಿಸು ಎನಿಸುತ್ತದೆ. ಆದರೆ ಇವು ಆರೋಗ್ಯದ ಮೇಲೆ ಬಹಳ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಕೆಚಪ್ ಮಕ್ಕಳ ಆರೋಗ್ಯಕ್ಕೆ ಬಹಳ ಹಾನಿಕಾರಕ ವಸ್ತು. ಕೆಚಪ್ ಹಾಳಾಗದಂತೆ ಕಾಪಾಡಲು ನಾನಾ ಬಗೆಯ ರಾಸಾಯನಿಕಗಳನ್ನು ಅದಕ್ಕೆ ಹಾಕಿರುತ್ತಾರೆ. ಇದರ ಬದಲು ಮನೆಯಲ್ಲೇ ಟೊಮೆಟೊ ಚಟ್ನಿ ಮಾಡುವುದು ಒಳ್ಳೆಯದು. ಪ್ಯಾಕ್ ಮಾಡಿರುವ ಯಾವುದೇ ಫ್ರೂಟ್ ಜ್ಯೂಸ್ ಅಥವಾ ಕೋಲ್ಡ್ ಡ್ರಿಂಕ್ಸ್ಗಳಲ್ಲಿ ಸಕ್ಕರೆಯ ಅಂಶ ಅಧಿಕವಾಗಿಯೇ ಇರುತ್ತದೆ. ಇದು ಮಕ್ಕಳ ಹಲ್ಲುಗಳನ್ನು ಹಾಳು ಮಾಡುತ್ತದೆ. ಹಾಗಾಗಿ ರೆಡಿಮೇಡ್ ಜ್ಯೂಸ್ಗಿಂತ ಮನೆಯಲ್ಲೇ ಹಣ್ಣಿನ ಜ್ಯೂಸ್ ಮಾಡಿಕೊಡುವುದು ಅಥವಾ ಎಳನೀರು ಕೊಡುವುದು ಬಹಳ ಉತ್ತಮ. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.